ಮಮತಾ ಬ್ಯಾನರ್ಜಿ ಅವರ ಆತಂಕ ಇದ್ದದ್ದೇ ಇಲ್ಲಿ. ಅದಕ್ಕೆ ಬಿಹಾರದಲ್ಲಿ SIR ಸ್ಟಾರ್ಟ್ ಆದ ತಕ್ಷಣ ಬಂಗಾಲದಲ್ಲಿ ಪ್ರತಿಭಟನೆ ಆಯಿತು. ಬಂಗಾಲದಲ್ಲಿ ಚಾರಿತ್ರಿಕವಾದಂತ ಐತಿಹಾಸಿಕವಾದಂತ ಅಧಿಕಾರ ಬದಲಾವಣೆ ಶತಸಿದ್ಧ. ಇವೆಲ್ಲದರ ಜೊತೆ ಬಿಜೆಪಿ ಮುನ್ನಡೆಗೆ ಇನ್ನೊಂದಿಷ್ಟು ಅಂಶಗಳು ಕೂಡ ಕಾರಣ ಆಗಿದ್ದಾವೆ. ಹೀಗೆ ಆದರೆ ಚರಿತ್ರೆ ಹೊಸದಾಗಿ ಬರೆಯಲ್ಪಡುತ್ತದೆ ಬಂಗಾಲದಲ್ಲಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ 3-4 ತಿಂಗಳಿನ ಹಣಾಹಣಿ. ಬಂಗಾಲದಲ್ಲಿ ಇಂದು ಚುನಾವಣೆ, ಮತದಾನ. ಈ ವಿಡಿಯೋವನ್ನು ನೋಡ್ತಿರುವ ಹೊತ್ತಿಗೆ ಬಂಗಾಲದ ಮೊದಲ ಹಂತದ 152 ಸೀಟಿಗೆ ಮತದಾನ ನಡೀತಾ ಇದೆ. ಈ ಒಂದು ದಿನದ ಮೊದಲು, ಮತದಾನಕ್ಕೆ ಒಂದು ದಿನದ ಮೊದಲು ಬಂಗಾಲದಲ್ಲಿ ನೀವು ನಿರೀಕ್ಷೆ ಮಾಡಲಾರದ ಒಂದು ಅದ್ಭುತವಾದಂತ ಸ್ಫೋಟಕವಾದಂತ ರಿಸಲ್ಟ್ ಓರಿಯೆಂಟೆಡ್ ಒಂದು ಅಲೆ ಇಡೀ ಬಂಗಾಲವನ್ನೇ ತತ್ತರಿಸ್ತಾ ಇದೆ. ಅದರಲ್ಲೂ TMCಯನ್ನ ನಡುಗಿಸ್ತಾ ಇದೆ. ಯಾಕೆ? ಯಾವಾಗಲೂ ಚುನಾವಣೆಯನ್ನ ನಾವು ಬಹಳಷ್ಟು ನೋಡಿದ್ದೇವೆ. ಚುನಾವಣಾ ಪೂರ್ವ ಸಮೀಕ್ಷೆ, ಮತದಾನದ ಪೂರ್ವ ಸಮೀಕ್ಷೆ, ಮತದಾನದ ನಂತರದ ಸಮೀಕ್ಷೆ, ಹೀಗೆ ರಾಜಕೀಯ ತಜ್ಞರ ವಿಶ್ಲೇಷಣೆಗಳು, ಮಾಧ್ಯಮಗಳಲ್ಲಿ ಡಿಬೇಟು, ಇವೆಲ್ಲವನ್ನು ನೋಡ್ತೇವೆ. ಆದರೆ ಎಲ್ಲಿಯೂ ಕೂಡ ಅವುಗಳ ಆಧಾರದಲ್ಲಿ ಇಂಥ ರಾಜ್ಯದಲ್ಲಿ ಇಂಥ ಪಕ್ಷವೇ ಗೆಲ್ತದೆ ಅನ್ನುವಂಥ ಒಂದು ಖಚಿತವಾದ ನಿಲುವಿಗೆ ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಕೆಲವು ಸಾರಿ ಖಚಿತವಾದ ನಿಲುವಿಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ಅಂತಂದ್ರೆ ಪಕ್ಕಾ ಸೋರ್ಸ್, ಮಾತಾಡುವವರು ಯಾರು, ಅಂಕಿಅಂಶ ಕೊಡುವವರು ಯಾರು, ತರ್ಕವನ್ನ ಮಂಡಿಸೋರು ಯಾರು, ಅವರ ಮಾತಿನ ಮೇಲೆ ಎಷ್ಟು ಭರವಸೆಯನ್ನಿಡಬಹುದು, ಈ ಲೆಕ್ಕಾಚಾರದಲ್ಲಿ ನಾವು ಚುನಾವಣಾ ಪೂರ್ವ ಒಂದು ಸಮೀಕ್ಷೆಯನ್ನು, ತರ್ಕವನ್ನು, ಲೆಕ್ಕಾಚಾರವನ್ನು ನಿರ್ಧರಿಸಿ ಈ ರೀತಿಯ ಒಂದು ಫಲಿತಾಂಶವನ್ನ ನಿರೀಕ್ಷಿಸಬಹುದು. ಅಂಥ ಒಂದು ನೆಲೆಯಲ್ಲಿ ಇವತ್ತು ಬಂಗಾಲ ನಿಂತಿದೆ. ಯಾಕೆ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರ ಪರಮಾಪ್ತ ರಾಜಕೀಯ ಸಲಹೆಗಾರ, ಚುನಾವಣೆಯ ತಂತ್ರಕ್ಕೆ ಮೊದಲ ಹಂತದಲ್ಲಿ ನಿಂತು ಸಲಹೆ ಸೂಚನೆಯನ್ನ ಕೊಡ್ತಿದ್ದಂತ ಜಯಂತ್ ಘೋಷಾಲ್ ಇವರು ಈಗ ಮಮತಾ ಬ್ಯಾನರ್ಜಿ ಅವರೊಟ್ಟಿಗಿಲ್ಲ. ಅವರು ಇವತ್ತು ಒಂದು ಡಿಬೇಟ್ ನಲ್ಲಿ ಕೂತು ಒಂದು ಅದ್ಭುತವಾದಂತ ಇಡೀ 3-4 ತಿಂಗಳಲ್ಲಿ ಏನು ನಡೀತಾ ಇದೆ ಬಂಗಾಲದಲ್ಲಿ, 3 ಅವಧಿಯಲ್ಲಿ ದೀದಿಯ ಆಡಳಿತದಲ್ಲಿ ಬಂಗಾಲ ಏನನ್ನ ಅನುಭವಿಸಿದೆ ಮತ್ತು ಇವತ್ತು ಬಂಗಾಲದ ಪರಿಸ್ಥಿತಿ ಹೇಗಿದೆ, ಮತದಾರರ ಆಲೋಚನೆ ಹೇಗಿದೆ, ಚುನಾವಣಾ ಕಮಿಷನ್ ಮಾಡಿದಂತ SIR ಒಟ್ಟು ವೋಟ್ ಡಿಲೀಟಿನ ಪರಿಣಾಮ ಏನು, ಇವತ್ತು ವೋಟಿಂಗ್ಗೆ ಮೊದಲು ಒಂದು ಈ ನಿರ್ದಿಷ್ಟ ಅವಧಿಯನ್ನ ಇಟ್ಕೊಂಡು ಚುನಾವಣಾ ಆಯೋಗ ಅಲ್ಲಿ ಎಂತ ಭದ್ರತೆಯ ವ್ಯವಸ್ಥೆಯನ್ನ ಮಾಡಿದೆ, ಮತದಾರರಿಗೆ ಎಂತ ಒಂದು ಭರವಸೆಯನ್ನ ಮೂಡಿಸಿದೆ. ಈ ಎಲ್ಲದರ ಹಿಂದೆ ನೋಡ್ತಾ ಜಯಂತ್ ಘೋಷಾಲ್ ಘೋಷಿಸಿದ ತರ್ಕ, ಲೆಕ್ಕಾಚಾರ ಯಾವ ರೀತಿಯದ್ದು ಅಂತಂದ್ರೆ 100ರ ಗಡಿಯನ್ನ ಈವರೆಗಿನ ಯಾವ ಚುನಾವಣೆಯಲ್ಲೂ ಬಿಜೆಪಿ ಮುಟ್ಟದೇ ಇರುವಂತದ್ದು, ಮೊದಲ ಹಂತದ 152 ಸೀಟಿನ ಚುನಾವಣೆಯಲ್ಲಿ ಬಿಜೆಪಿ 102 ಸೀಟಿನ ಜಯಘೋಷವನ್ನ ಬಾರಿಸ್ತದೆ. ಇಂಥ ಒಂದು ನಂಬಲಾಗದ, ಅನಿರೀಕ್ಷಿತ, ಅಚ್ಚರಿ, TMCಗೆ ಒಂದು ನಡುಕ ಹುಟ್ಟಿಸಿದ, ಭುಗಿಲೆಬ್ಬಿಸಿದ ಒಂದು ಮಾತನ್ನ ಸ್ವತಃ ಮಮತಾ ಬ್ಯಾನರ್ಜಿ ಅವರ ಆಪ್ತ ಜಯಂತ್ ಘೋಷಾಲ್ ತನ್ನ ಶುದ್ಧವಾದ ತರ್ಕದಿಂದ ಅದನ್ನ ಮುಂದಿಟ್ಟಿದ್ದಾರೆ. ಹಾಗಾದ್ರೆ ಅವರ ತರ್ಕ ಏನು, ಲೆಕ್ಕಾಚಾರ ಏನು, ಅದರ ವಿವರಗಳೇನು, ಇವೆಲ್ಲವನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು.
ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲನೇದಾಗಿ ಜಯಂತ್ ಘೋಷ್ ಹೇಳ್ತಾ ಇರುವಂತದ್ದು ಆಡಳಿತ ವಿರೋಧಿ ಅಲೆ. ಜಯಂತ್ ಘೋಷಾಲ್ ಇಷ್ಟು ಗಂಭೀರವಾಗಿ ಲೆಕ್ಕಾಚಾರದ ಮೂಲಕ ಮಾಧ್ಯಮದಲ್ಲಿ ಕುಳಿತು ಎದೆ ತಟ್ಟಿ ಹೇಳಿದ್ರು ಕೂಡ ಬಿಜೆಪಿಯ ಈ ಬಾರಿಯ ಒಂದು ರಣೋತ್ಸಾಹ ಯಾವ ರೀತಿಯಲ್ಲಿದೆ ಅಂತಂದ್ರೆ, ಬಹಿರಂಗ ಮತದಾನ ಕೊನೆಗೊಂಡರೂ ಸಮೀಕ್ಷೆಗಳು ಬಿಜೆಪಿಯ ಪರವಾಗಿ ಇವತ್ತು ಹೇಳ್ತಾ ಇದ್ರು. ಟಿಎಂಸಿಯ ಮೂಲಗಳೇ ಸೋಲಿನ ಒಂದು ಝಳವನ್ನ ಅನುಭವಿಸ್ತಾ ತತ್ತರಿಸ್ತಾ ಇದ್ದಾರೆ ಅನ್ನುವಂತ ಸುದ್ದಿ ಹೊರಗೆ ಬರ್ತಾ ಇದ್ದಾಗಲೂ ಜಯಂತ್ ಘೋಷಾಲ್ನಂತ ಸುದೀರ್ಘ ಅವಧಿಗೆ ಮಮತಾ ಬ್ಯಾನರ್ಜಿ ಅವರೊಟ್ಟಿಗೆ ಇದ್ದಂತ ಒಬ್ಬ ರಾಜಕೀಯ ಸಲಹೆಗಾರ ಇಟ್ಟಂತ ಲೆಕ್ಕಾಚಾರವನ್ನ ನೋಡಿಯೂ ಅಮಿತ್ ಶಾ ವಿರಮಿಸಿಲ್ಲ. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಬಹಿರಂಗ ಪ್ರಚಾರ ಮುಗಿದ ಮೇಲೆ ಅವರು ಅತ್ಯಂತ ಪ್ರಮುಖರೊಟ್ಟಿಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಗ್ರೌಂಡ್ ರಿಯಾಲಿಟಿಯಲ್ಲಿ ಯಾವ ರೀತಿ ನಾವು ವರ್ತಿಸಬೇಕು, ಮನೆ ಮನೆಗೆ ಹೋಗಿ ನಾವು ಎಂತ ವಿಶ್ವಾಸವನ್ನ ಜನರ ಎದೆಯಲ್ಲಿ ಹುಟ್ಟಿಸಬೇಕು, ಈ ಎಲ್ಲ ರಣತಂತ್ರವನ್ನ ಇನ್ನಿಷ್ಟು ಬಿಗುವಾಗಿ ಅಮಿತ್ ಶಾ ಬಂಗಾಲದಲ್ಲೇ ಕೂತು ಅವರು ಮಾಡ್ತಾ ಇರುವುದನ್ನ ಗಮನಿಸಿದ್ರೆ ಬಿಜೆಪಿ ಇಷ್ಟೆಲ್ಲದರ ಮಧ್ಯೆಯೂ ಎಲ್ಲೂ ರಿಲ್ಯಾಕ್ಸ್ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊದಲನೇದಾಗಿ ಜಯಂತ್ ಘೋಷಾಲ್ ಹೇಳ್ತಾ ಇರುವಂಥದ್ದು, ಮಮತಾ ಬ್ಯಾನರ್ಜಿ ಅವರಿಗೆ ರಿಬೌನ್ಸ್ ಆಗುವಂಥದ್ದು ಆಡಳಿತ ವಿರೋಧಿ ಅಲೆ. ಈ ಆಡಳಿತ ವಿರೋಧಿ ಅಲೆಯಿಂದ ಹೆಚ್ಚು ಕಮ್ಮಿ 3% ವೋಟ್ ಸ್ವಿಂಗ್ ಆಗಬಹುದು, ಸ್ಪ್ಲಿಟ್ ಆಗಬಹುದು. ಇಷ್ಟೇ ಆದರೂ ಕೂಡ ಬಿಜೆಪಿ ನೆಕ್ ಟು ನೆಕ್ ಗೆಲುವಿನ ಒಂದು ಪೈಪೋಟಿಯನ್ನ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಅವರು ಮೊದಲ ಬಾರಿಗೆ ಹೇಳ್ತಾರೆ. ಇನ್ನೊಂದು, ಬಂಗಾಳದಲ್ಲಿ ಸೆನ್ಸೇಷನಲ್ ಸುದ್ದಿ ಆಗಿರುವಂಥದ್ದು ಏನು ಅಂತಂದ್ರೆ 294 ಒಟ್ಟು ಕ್ಷೇತ್ರ, ಇದರಲ್ಲಿ 200ರ ಮಟ್ಟಕ್ಕಿದ್ದಂತ ಟಿಎಂಸಿ. ನೆನಪಿಡಿ, ಈ 3 ವರ್ಷದ ಅವಿಚ್ಛಿನ್ನವಾದಂತ ಮಮತಾ ಬ್ಯಾನರ್ಜಿ ಅವರ ಆಡಳಿತದಲ್ಲಿ 294 ಕ್ಷೇತ್ರಗಳಲ್ಲಿ 200ರ ಮಟ್ಟಕ್ಕೆ ಟಿಎಂಸಿ ತನ್ನ ಗೆಲುವಿನ ಪತಾಕೆಯನ್ನ ಹಾರಿಸಿದೆ. ಅದು ಕಡಿಮೆ ಏನಲ್ಲ. ಇಷ್ಟರ ಮಟ್ಟಿನ ಗೆಲುವಿನ ಅಂತರ ಇದ್ದಂತ ಟಿಎಂಸಿಗೆ ಇವತ್ತು ಅಧಿಕಾರಕ್ಕೆ ಬಿಜೆಪಿಯೊಟ್ಟಿಗೆ ನೆಕ್ ಟು ನೆಕ್ ಹೋರಾಟವನ್ನ ಮಾಡಬೇಕಾದಂತ ಪರಿಸ್ಥಿತಿ ವರ್ತಮಾನದಲ್ಲಿದೆ ಅನ್ನೋದು ಜಯಂತ್ ಘೋಷಾಲ್ ಅವರ ಮಾತು. ಆ ಮಾತು ಇವತ್ತು ಬಂಗಾಲದಲ್ಲಿ ಬಹಳ ದೊಡ್ಡ ಹಲ್ಚಲನ್ನ ಸೃಷ್ಟಿಸಿದೆ. ಇನ್ನೊಂದು ಕಾರಣ ಏನು ಅಂತಂದ್ರೆ, ಈ ನಕಲಿ ವೋಟ್ ಡಿಲೀಟ್ ಆಗಿರೋದು. 94 ಲಕ್ಷ ನಕಲಿ ವೋಟ್ ಅನ್ನ ಡಿಲೀಟ್ ಮಾಡಿದೆ SIR ಮೂಲಕ ಚುನಾವಣಾ ಆಯೋಗ. ನಿಮ್ಗೆ ಗೊತ್ತಿದೆ. ಆಡಳಿತ ವಿರೋಧಿ ಅಲೆ, ಅದಕ್ಕೆ ನಕಲಿ ವೋಟ್ ಡಿಲೀಟ್ ಅನ್ನ ಸೇರಿಸಿಕೊಂಡ್ರೆ ಟಿಎಂಸಿಯ ಕತೆ ಏನಾಗಬಹುದು? ಸತ್ತವರು, ಡಬಲ್ ವೋಟರ್ಸ್, ಅದಕ್ಕಿಂತ ಮುಖ್ಯವಾಗಿ ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳುಕೋರರು, ಇವರು ಮಮತಾ ಬ್ಯಾನರ್ಜಿ ಅವರ ನಿಜವಾದ ಗೆಲುವಿನ ವೋಟ್ ಬ್ಯಾಂಕ್. ಇದು ಬಹಳ ಮುಖ್ಯ. ಆಡಳಿತ ವಿರೋಧಿ ಅಲೆಯಿಂದ 3% ವೋಟು ಸ್ಪ್ಲಿಟ್ ಆದರೆ ಆ ಸ್ಪ್ಲಿಟ್ ಆದ ವೋಟನ್ನ ಭರಿಸಿಕೊಳ್ಳಿಕ್ಕೆ ದೀದಿಯವರ ಹತ್ರ ಇದ್ದಂತ ಅವಕಾಶ ಯಾವುದಾಗಿತ್ತು ಅಂತಂದ್ರೆ ಈ ಅಕ್ರಮ ನುಸುಳುಕೋರರ ವೋಟು. ಈಗೇನಾಗಿದೆ, ಈ ಅಕ್ರಮ ನುಸುಳುಕೋರರ ವೋಟನ್ನ SIR ಮೂಲಕ ಚುನಾವಣಾ ಆಯೋಗ ಕಿತ್ತು ಬಿಸಾಡಿದೆ. ಮಮತಾ ಬ್ಯಾನರ್ಜಿ ಅವರ ಆತಂಕ ಇದ್ದದ್ದೇ ಇಲ್ಲಿ. ಅದಕ್ಕೆ ಬಿಹಾರದಲ್ಲಿ SIR ಸ್ಟಾರ್ಟ್ ಆದ ತಕ್ಷಣ ಬಂಗಾಲದಲ್ಲಿ ಪ್ರತಿಭಟನೆ ಆಯಿತು, ವಿರೋಧ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇವತ್ತಲ್ಲಿ ನಾಳೆ ನಮಗೆ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಒಂದೊಮ್ಮೆ, ಯಾಕೆಂತಂದ್ರೆ ಅಲ್ಲಿ ನಡೆದ ಅತ್ಯಾಚಾರ, ಬೀದಿಯಲ್ಲಿ ನಡೆದಂತ ಬೆಂಕಿ, ಹಿಂದೂಗಳ ಮಾರಣ ಹೋಮ, ಏನು ನೀವು ಅದರ ಬಗ್ಗೆನೇ ಎಷ್ಟೋ ವಿಡಿಯೋ ಮಾಡಿ ಮಾಡಿ ನಮಗೆ ಸುಸ್ತಾಗೋಗಿದೆ. ಆ ಎಲ್ಲ ಪರಿಣಾಮವಾಗಿ ಆಡಳಿತ ವಿರೋಧಿ ಅಲೆ ಹುಟ್ಟುಕೊಂಡ್ರು ಕೂಡ ನಾನು ಅದನ್ನ ಕಂಪನ್ಸೇಟ್ ಹೇಗೆ ಮಾಡ್ತೇನೆ, ಅದರಿಂದ ಓವರ್ಕಮ್ ಹೇಗಾಗ್ತೇನೆ ಅಂತಂದ್ರೆ ಈ ಅಕ್ರಮ ನುಸುಳುಕೋರರ ನಿಘಂಟಿದ್ದಂತ ವೋಟು. ಆದ್ರೆ ಅದಕ್ಕೇನೆ ಚುನಾವಣಾ ಆಯೋಗ ಬೆಂಕಿ ಇಟ್ಟಿತು. ಹಾಗಾಗಿನೇ ಈ ಅಂಶಗಳು
ಮೊದಲ ಬಾರಿಗೆ ಟಿಎಂಸಿಯ ಸೋಲಿಗೆ ಕಾರಣ ಆಗಬಹುದು. ಆಮೇಲೆ ಅವರು ಇಟ್ಟಂತ ಇನ್ನೊಂದು ಅತಿ ಮುಖ್ಯವಾದಂತ ಒಂದು ಲೆಕ್ಕಾಚಾರ ಏನು ಅಂತಂದ್ರೆ 10 ಜಿಲ್ಲೆಗಳ ಅಂಕಿ ಅಂಶವನ್ನ ಅವರು ಇಟ್ಟುಕೊಂಡು ಮಾತಾಡ್ತಾರೆ. ಅದು ಯಾವುದು 10 ಜಿಲ್ಲೆಗಳು? ಹಿಂದಿನ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಟಿಎಂಸಿ ಗೆದ್ದಂತ 10 ಜಿಲ್ಲೆಗಳನ್ನ ಇಟ್ಟುಕೊಂಡು ಅವರು ಮಾತಾಡ್ತಾರೆ. ಇಲ್ಲಿ ಟಿಎಂಸಿ ಕಡಿಮೆ ಅಂತರ ಅಂದ್ರೆ ಎಷ್ಟು ಅಂತರ, ಅದರ ಜೊತೆಗೆ SIR ಮೂಲಕ ಡಿಲೀಟ್ ಆದಂತ ವೋಟುಗಳ ಸಂಖ್ಯೆ ಎಷ್ಟು, ಅದ್ರ ಎರಡರ ಕಂಪೇರಿಟಿವ್ ಸ್ಟಡಿಯನ್ನ ಜಯಂತ್ ಘೋಷಾಲ್ ಮಾಡ್ತಾರೆ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಸ್ಟಡಿ ಇದು. ಇಲ್ಲಿ ಒಂದು ಕಂಡು ಬಂದಂತ ಅಂಶ ಏನು ಅಂತಂದ್ರೆ ಟಿಎಂಸಿಗೆ ಸಿಕ್ಕಂತ ಆ ಕಡಿಮೆ ವೋಟಿನ ಪ್ರಮಾಣಕ್ಕಿಂತ ಹೆಚ್ಚು SIR ಮೂಲಕ ವೋಟಿನ ಸಂಖ್ಯೆ ಏನಿದೆಯಲ್ಲ ಅದು ಡಿಲೀಟ್ ಆದದ್ದೇನಿದೆಯಲ್ಲ ಅದಕ್ಕಿಂತ ಅಧಿಕ. ಟಿಎಂಸಿ ಕ್ಯಾಂಡಿಡೇಟ್ಗಳು ಒಂದು ಅತ್ಯಂತ ಮಾರ್ಜಿನಲ್ ಗೆಲುವನ್ನ ಪಡೆದಂತ ಜಿಲ್ಲೆ ಇದು. ಅವರು ಎಷ್ಟು ವೋಟನ್ನ ಪಡೆದಿದ್ದಾರೆಯೋ ಅದಕ್ಕಿಂತ ಜಾಸ್ತಿ ವೋಟು ಇಲ್ಲಿ SIR ಮೂಲಕ ಡಿಲೀಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿ 5 ಕ್ಷೇತ್ರ ಅಂತಂದ್ರು 10 ಜಿಲ್ಲೆಗಳಲ್ಲಿ 50 ಕ್ಷೇತ್ರಗಳಲ್ಲಿ ಇದು ಎಫೆಕ್ಟ್ ಆಗತ್ತೆ. ಟಿಎಂಸಿಗೆ 100ಕ್ಕೆ 100 ಎಫೆಕ್ಟ್ ಆಗತ್ತೆ ಅಂತ ಹೇಳ್ತಾರೆ. ವೋಟ್ ಸ್ಪ್ಲಿಟ್, ಆಡಳಿತ ವಿರೋಧಿ ಅಲೆ, ಆಮೇಲೆ ವೋಟ್ ಡಿಲೀಟ್. ಈ ರೀತಿಯಲ್ಲಿ ಅವರು ಕೊಡುವ ಲೆಕ್ಕಾಚಾರ ಸತ್ಯವೇ ಆದರೆ ಬಂಗಾಲದಲ್ಲಿ ಚಾರಿತ್ರಿಕವಾದಂತ ಐತಿಹಾಸಿಕವಾದಂತ ಅಧಿಕಾರ ಬದಲಾವಣೆ ಶತಸಿದ್ಧ. ಎಡಚರ ಕೈಯಲ್ಲಿದ್ದಂಥ ದಶಕಗಳ ಆಡಳಿತವನ್ನ ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡಂತ ದೀದಿ 15 ವರ್ಷ, ಅಲ್ಲಿ 22 ವರ್ಷ. ಆಮೇಲೆ ಈ ದೀದಿ ಕೈಯಲ್ಲಿ ಬಂದ ನಂತರ ಈಗ ಚಾರಿತ್ರಿಕವಾದ ಬದಲಾವಣೆ ಈ ಹಿನ್ನೆಲೆಯಲ್ಲಿ ಆಗತ್ತೆ ಅನ್ನೋದು ಜಯಂತ್ ಘೋಷಾಲ್ ಅವರ ಅಭಿಪ್ರಾಯ, ಲೆಕ್ಕಾಚಾರ. ಇನ್ನೊಂದು ಮಾಹಿತಿ ಬರ್ತಾ ಇರುವುದೇನು ಈ ಡಿಬೇಟ್ ಮೂಲಕ ಬಹಳ ಕರಾರುವಕ್ಕಾಗಿ ಅಂತಂದ್ರೆ ಇದೇ ಲೆಕ್ಕಾಚಾರ ಟಿಎಂಸಿಯ ಈ 10 ಜಿಲ್ಲೆಗಳ ಮಾರ್ಜಿನಲ್ ಗೆಲುವಿನ 10 ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಯಲ್ಲಿ 5 ಕ್ಷೇತ್ರದಲ್ಲಿ ಅದು ಎಫೆಕ್ಟ್ ಆಗತ್ತೆ ಅಂತ ಲೆಕ್ಕ ಹಾಕಿದ್ರು. 50 ಕ್ಷೇತ್ರದಲ್ಲಿ ಟಿಎಂಸಿ ನಿರ್ದಿಷ್ಟವಾದಂತ ಸೋಲನ್ನ ಕಾಣಬಹುದು ಅನ್ನುವ ಜಯಂತ್ ಘೋಷಾಲ್ ಅವರ ಲೆಕ್ಕಾಚಾರದ ಒಟ್ಟೊಟ್ಟಿಗೆನೆ ಇನ್ನೊಂದು ಮಾಹಿತಿ ಏನು ಅಂದ್ರೆ ಇದು 50 ಅಲ್ಲ, SIR ಈ ವೋಟ್ ಡಿಲೀಟಿನ ಪ್ರಕ್ರಿಯೆಯ ಫಲ ಯಾವ ರೀತಿ ಇದೆ ಅಂತಂದ್ರೆ 50 ಅಲ್ಲ, ಮೊದಲ ಹಂತದ 152 ಕ್ಷೇತ್ರವನ್ನು ಸೇರಿ 294 ಕ್ಷೇತ್ರವನ್ನು ಕೂಡಿಸಿದ್ರೆ ಒಟ್ಟು 2 ಹಂತದ ಮತದಾನದಲ್ಲಿ ಬಿಜೆಪಿ ಮತ್ತು ಟಿಎಂಸಿಯ ಮಧ್ಯೆ ಈ ಲೆಕ್ಕಾಚಾರದ ಮೂಲಕ ಹೋದರೆ 94 ಲಕ್ಷ ಮತದಾರರ ಡಿಲೀಟ್ ಆದದ್ರಿಂದ 154 ಕ್ಷೇತ್ರಗಳಲ್ಲಿ ಎಫೆಕ್ಟ್ ಆಗತ್ತೆ. ಇದು ಇನ್ನೊಂದು ಭಯಾನಕವಾದ ಲೆಕ್ಕಾಚಾರ. ಇವೆಲ್ಲದರ ಜೊತೆ ಬಿಜೆಪಿ ಮುನ್ನಡೆಗೆ ಇನ್ನೊಂದಿಷ್ಟು ಅಂಶಗಳು ಕೂಡ ಕಾರಣ ಆಗಿದ್ದಾವೆ. ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ವ್ಯವಸ್ಥಿತವಾಗಿ ಹಾಕಿದಂತ ಸೆಕ್ಯೂರಿಟಿ ಭದ್ರತಾ ವ್ಯವಸ್ಥೆ. ಇಲ್ಲಿವರೆಗೆ ಬಂಗಾಲದ ಎಲೆಕ್ಷನ್ ನಲ್ಲಿ ಅವರದೇ ಆದಂತ ರೀತಿಯಲ್ಲಿ ನಡೀತಾ ಇತ್ತು. ನಿಮಗೆ ಗೊತ್ತಿದೆ, 175ಕ್ಕೂ ಹೆಚ್ಚು ಆಯಕಟ್ಟಿನ ಅಧಿಕಾರಿಗಳನ್ನ ಎಲೆಕ್ಷನ್ ಘೋಷಣೆ ಆಗದ ನೆಕ್ಸ್ಟ್ ಡೇ ಮಧ್ಯರಾತ್ರಿಯಲ್ಲಿ ಅವರನ್ನೇ ಎತ್ತಂಗಡಿ ಮಾಡಲಾಗಿದೆ. ಅಕ್ರಮ ಮತದಾನ, ಅಕ್ರಮ ವೋಟರ್ಸು, ಚುನಾವಣಾ ಅಕ್ರಮ, ದಂಗೆ ಇತ್ಯಾದಿ ಎಲ್ಲವೂ ಆಗ್ತಾ ಇರುವುದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದು ಸರ್ಕಾರದ ಅಧಿಕಾರಿಗಳ ನೆಲೆಯಲ್ಲೇ ಇವೆಲ್ಲವೂ ನಡೀತಾ ಇದ್ದಂತ ಒಂದು ಅರಿವಿರುವಂತ ಎಲೆಕ್ಷನ್ ಕಮಿಷನ್ ಮೊದಲ ಮಾಡಿದ ಮೊದಲ ಕೊಟ್ಟಂತ ಶಾಕು ದೀದಿಗೆ ಏನು ಅಂದ್ರೆ ಈ 175 ಜನರ ಅಧಿಕಾರಿಗಳನ್ನ ಅಲ್ಲಿಂದ ಎತ್ತಂಗಡಿ ಮಾಡಿದ್ದು. ಅದಕ್ಕೆ ಕೋರ್ಟ್ಗೆ ಹೋದ್ರು, ಕೋರ್ಟು ಅದಕ್ಕೆ ನಮ್ಮ ವ್ಯಾಪ್ತಿಗೆ ಮೀರಿದ್ದು ಅಂತ ಹೇಳಿದ್ದನ್ನ ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ. ಇದರ ಜೊತೆಗೆ ಇನ್ನೊಂದು ಮಾಡಿದಂತ ಕೆಲಸ ಎಲೆಕ್ಷನ್ ಕಮಿಷನ್ ಏನು ಅಂದ್ರೆ 2400ಕ್ಕೂ ಹೆಚ್ಚು ಅಧಿಕ CAPF ಕಂಪನಿಗಳನ್ನ ಫೀಲ್ಡ್ಗೆ ಇಳಿಸಿರೋದು. ಇದೇ CAPF ಕಂಪನಿಗಳು ಸೈನಿಕರು ಮೈಕ್ ನಲ್ಲಿ ಯಾವುದೇ ಭಯ ಬೇಡ, ಭೀತಿ ಬೇಡ, ಏನೂ ಬೇಡ, ಆರಾಮಾಗಿ ನೀವು ಮತಗಟ್ಟೆಗೆ ಬನ್ನಿ, ಮತ್ತೆ ಮತಗಟ್ಟೆಗೆ ಮತದಾನದ ಸಂದರ್ಭ
ಅದೆಲ್ಲ ಯಾವ ರೀತಿ ಪ್ರೊಟೆಕ್ಟಿವ್ ಆಗಿ ಮಾಡಿದೆ ಎಲೆಕ್ಷನ್ ಕಮಿಷನ್ ಅಂತಂದ್ರೆ ಅದು ಕೂಡ ಐತಿಹಾಸಿಕವಾದದ್ದು. ಇಡೀ ಬಂಗಾಲದಲ್ಲಿ ಇದೇ ಈಗ ಮತದಾನಕ್ಕೆ 2 ದಿನ ಮೊದಲು 1000ಕ್ಕೂ ಹೆಚ್ಚು ಕಳೆದ ಎಲೆಕ್ಷನ್ನಲ್ಲಿ ಯಾವ್ಯಾವ ಅಕ್ರಮ ಚಟಿಕೆಗಳನ್ನ, ದಂಗೆಗಳನ್ನ, ಕತ್ತಿ ಮಚ್ಚು ಚೂರಿಯನ್ನ ಜಳಪಿಸಿದ್ರೋ ಅಂತ ಪುಂಡು ಪೋಖರಿಗಳನ್ನ 1000 ಜನಕ್ಕೂ ಹೆಚ್ಚು ಒಳಗೆ ಹಾಕಿದೆ, ವಶಕ್ಕೆ ಪಡೆದಿದೆ, ಇನ್ನೂ ಶೋಧ ನಡೆಸ್ತಾ ಇದೆ. ಇವೆಲ್ಲದರ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ವೋಟಿಂಗ್ ಸೆಕ್ಯೂರಿಟಿಯನ್ನ ಅತ್ಯಂತ ಭದ್ರವಾಗಿ ವಹಿಸಿರೋದ್ರಿಂದ ದುಷ್ಕರ್ಮಿಗಳೆಲ್ಲರೂ ಈ CAPF ವಶದಲ್ಲಿರೋದ್ರಿಂದ, ಅವರನ್ನ ಕಂಟ್ರೋಲ್ ಮಾಡಿರೋದ್ರಿಂದ ಮನೆ ಬೀದಿ ಎಲ್ಲ ಕಡೆ ಹೋಗಿ ಇದೇ CAPF ತಂಡ ಭರವಸೆಯನ್ನ ಜನರಲ್ಲಿ ಮೂಡಿಸಿರೋದ್ರಿಂದ ಜನ ಮನೆಯಲ್ಲಿ ಕೂತಿದ್ರು. ಇಲ್ಲಿಯವರೆಗೆ ಚುನಾವಣೆಯಲ್ಲಿ TMCಗೆ ಮತ ಹಾಕ್ಲಿಕ್ಕೆ ಇಷ್ಟ ಇಲ್ಲದೆ ಇದ್ದಂಥವ್ರು ಏನ್ ಮಾಡಿದ್ರು, ಹೆದರಿ ಭಯಭೀತರಾಗಿ ಮನೆಯಲ್ಲಿ ಕೂತಿದ್ರು. ಆದ್ರೆ ಈ ಸಾರಿ ಅದೇ ಭಯಭೀತಿಯನ್ನ ಹೋಗಲಾಡಿಸಿದಂತ ಚುನಾವಣಾ ಆಯೋಗ ಅವರು ನಿರಾತಂಕವಾಗಿ ಮತದಾನಕ್ಕೆ ಬರುವ ಸಾಧ್ಯತೆಗಳು 90%ಕ್ಕೂ ಅಧಿಕ. ಹೀಗೆ ಆದರೆ ಚರಿತ್ರೆ ಹೊಸದಾಗಿ ಬರೆಯಲ್ಪಡುತ್ತದೆ ಬಂಗಾಲದಲ್ಲಿ. ಮಮತಾ ಆಪ್ತರಿಂದಲೇ ಸಿಗ್ನಲ್ ಸಿಗ್ತಾ ಇರುವಂತದ್ದು. BJP ಆಪ್ತ ಸರ್ವೆ ಮೊದಲ ಹಂತದ ಮತದಾನದಲ್ಲಿ 102 ಸೀಟನ್ನ ಪಡೆಯಲಿದೆ. ಎರಡನೇ ಹಂತದ ಮತದಾನದಲ್ಲಿ ಕೇವಲ 50 ಸೀಟನ್ನ BJP ಕಾನ್ಸಂಟ್ರೇಟ್ ಮಾಡಿದ್ರು. ಅಧಿಕಾರಕ್ಕೆ ಬರುವುದು ನಿಚ್ಚಳ ಅನ್ನೋದು ಜಯಂತ್ ಘೋಷಾಲ್ ಅವರ ಅತ್ಯಂತ ಚಾಣಾಕ್ಷಮತೆಯ ಲೆಕ್ಕಾಚಾರ. ಇದು ಈಗ ದೇಶ ನಂಬ್ತಾ ಇದೆ, ಬಂಗಾಲದ ಜನಗಳು ನಂಬ್ತಾ ಇದ್ದಾರೆ. TMCಗೆ ಬೆಂಕಿ ಬಿದ್ದಿದೆ, ತತ್ತರಿಸಿದೆ. ಏಪ್ರಿಲ್ 29 ಬಂಗಾಲದಲ್ಲಿ ಎರಡನೇ ಹಂತದ ಮತದಾನ. ಏಪ್ರಿಲ್ 26 ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ, ಅದರಲ್ಲಿ ಮೋದಿ ಅವರು ಭಾಗವಹಿಸ್ತಾರೆ. ಏಪ್ರಿಲ್ 27ರವರೆಗೆ ಅಮಿತ್ ಶಾ ಬಂಗಾಲದಲ್ಲೇ ಇರ್ತಾರೆ. ಹಾಗಾಗಿ RSS ರಣತಂತ್ರ ಏನಿದೆಯಲ್ಲ ಅದನ್ನ ಈ ಸಾರಿ BJP ಸಂಪೂರ್ಣವಾಗಿ ತನ್ನ ರಣತಂತ್ರದ ಕಕ್ಷೆಗೆ ಎಳ್ಕೊಂಡಿದೆ. BJP ಮತ್ತು RSS ಜಂಟಿ ಕಾರ್ಯಾಚರಣೆ ಮತ್ತು ರಣತಂತ್ರವನ್ನ ಅಲ್ಲಿ ರೂಪಿಸಿರುವುದರಿಂದ ಜಯಂತ್ ಘೋಷಾಲ್ ಅವರು ಹೇಳುವ ಪ್ರಕಾರ ಈ ಸಮೀಕ್ಷೆ ಅಥವಾ ಈ ಲೆಕ್ಕಾಚಾರವನ್ನ ಎಲ್ಲರೂ ಇವತ್ತು ಒಪ್ಕೊಳ್ತಾ ಇದ್ದಾರೆ. BJP ಬಂಗಾಲದಲ್ಲಿ ಜಯಬೇರಿಯನ್ನ ಬಾರಿಸುವುದು ಖಚಿತ ಅನ್ನುವುದು ಮೊದಲ ಹಂತದ ಚುನಾವಣೆಯ ಈ ಮೊದಲ ದಿನದ ಒಂದು ಸಮೀಕ್ಷೆ ಮತ್ತು ಭರವಸೆಯ ಲೆಕ್ಕಾಚಾರ. ಹಾಗಾಗಲಿ ಅಂತ ಆಶಿಸ್ತೇನೆ. ನಮಸ್ತೆ ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತಹ ಸಂಭಾವನೆ ಇದೆ, ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ.